ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಮೈಸೂರು ಜಿಲ್ಲೆ ಚಾಮರಾಜ ಕ್ಷೇತ್ರದ ಶಾಸಕ ಶಂಕರಲಿಂಗೇಗೌಡ. ಶಂಕರಲಿಂಗೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಂಕರಲಿಂಗೇಗೌಡರೇ, ತಾವು ಬಿಜೆಪಿ ಪಕ್ಷದ ಹಿರಿಯ ಶಾಸಕರು. ಇತ್ತೀಚೆಗೆ ತಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎ ರಾಮದಾಸ್ ವಿರುದ್ಧ ತಾವು ತಿರುಗಿ ಬಿದ್ದಿದ್ದೀರಿ. ಯಾಕೆ? ಅವನು ಮೊದಲನೇದಾಗಿ ತಪ್ಪು ಮಂತ್ರಿ ಮಾಡಿದ್ದೇ ಮೊದಲನೇ ತಪ್ಪು ನಮ್ಮ ಬಿ ಜೆ ಪಿಲಿ. ಯಾಕೆ? ಅವನು ಕಳಂಕ ಇದೆ ಅವನ ಮೇಲೆ. ಅವನಲ್ಲಿ ಯಾವುದೇ ವಿಧ ನೈತಿಕ ಮಟ್ಟ ಸರಿ ಇಲ್ಲ ಒಂದು. ಜೊತೆಗೆ ಅವನು ಒಬ್ಬ ಉಸ್ತುವಾರಿ ಅಂತಂದರೆ ತಾನೇ ಸರ್ವಾಧಿಕಾರಿ ಥರ ಮೆರಿತಾ ಇದ್ದಾನೆ. ಒಬ್ಬ ಈ ಸದಸ್ಯರನ್ನ ಯಾರನ್ನೂ ಕೇಳಲ್ಲ. ಅಲ್ಲಿ ಹೋಗೋದು, ಆಸ್ಪತ್ರೆಗಳು ಹೋಗೋದು, ಆ ನರ್ಸ್ಗಳ ಮೇಲೆ ಕಿಟ್ಲೆ ಮಾಡೋದು, ಅವ್ರನ್ನ ಸಸ್ಪೆಂಡ್ ಮಾಡೋದು, ಇನ್ಯಾರೋ ಡಾಕ್ಟ್ರ್ ಹತ್ರ ಹೋಗಿ ಇದು ಮಾಡೋದು, ಬೇಕಾದಷ್ಟು ಅವನ ಕಥೆಗಳು ಬಂಡ್ಲುಗಟ್ಟಲೆ ಇದೆ. ತಾವು ಮಂತ್ರಿಯಾಗಿ ಆಗೋದಕ್ಕೆ ಭಾಳ ಪ್ರಯತ್ನ ಪಟ್ಟರೆ ಅದು ಆಗಲಿಲ್ಲ. ರಾಮದಾಸ್ ಮಂತ್ರಿ ಆದರು, ಅದನ್ನು ಸಹಿಸ್ಕೊಳ್ಳೋಕ್ಕಾಗದ್ರೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ. ನನಗೆ ಹೊಟ್ಟೆ ಕಿಚ್ಚಿಲ್ಲ. ಇರೋಳು ಓಲೆ ಹಾಕೊಂಡ್ರೆ ಇಲ್ಲದೆ ಇದ್ದಳೆ ಕಿವಿ ಕಟ್ ಮಾಡ್ಕೋಬೇಕು. ಅವ್ನಿಗೆ ಯೋಗ ಇತ್ತು, ಅವಂತ ಏನೋ ಯಾವ ರೀತಿ ಆದಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡೋದು ಬೇಡ, ಅದು ಹೇಳ್ತೀನಿ ನಾನು. ಯಾಕೆಂದರೆ ಅವರು 3 ಸಲ ಶಾಸಕರು, ನೀವು 4 ಸಲ ಶಾಸಕರಾದ್ರಿ ಬಿಜೆಪಿಲಿ. ಹೌದು. ಹಾಗಾಗಿ ಅವ್ರಿಗೆ ಸಿಕ್ತು ಬೇಗ, ನಿಮಗೆ ಸಿಕ್ಕಲಿಲ್ಲ. ನಿಮ್ಮನ್ನು ಅವರು ಓವರ್ಟೇಕ್ ಮಾಡಿ ಮಂತ್ರಿ ಆದರು ಅನ್ನೋ ಒಂದು ಅಸಹನೆ ನಿಮ್ಮಲ್ಲಿ ಕಾಡ್ತಾ ಇದೆ. ಅದಕ್ಕಾಗಿ ಅವ್ರ ವಿರುದ್ಧ ಪದೇ ಪದೇ ಆರೋಪ ಮಾಡ್ತೀರಿ. ಖಂಡಿತ ಸಾಧ್ಯವಿಲ್ಲ. ಅವನು ನಡ್ಕೊಳ್ತಕ್ಕಂಥ ರೀತಿ ನೀತಿ ಸರಿ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಯಾವುದೇ ಪಕ್ಷ ಆದರೂ ಕೂಡ ಅವ್ರನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಪಕ್ಷಕ್ಕೆ ಹೆಸರು ತರಬೇಕೇ ವಿನ ಇವನೇ ಸರ್ವಾಧಿಕಾರಿಯಾಗಿ ತಾನೇ ಸಾರ್ವಭೌಮತ್ವ ಪಡ್ಕೊಂಡು ತಪ್ಪಲ್ವ ಅದು? ಏನು ಸಾರ್ವಭೌಮತ್ವ ಮಾಡಿದ್ದಾರೆ? ಯಾರನ್ನೂ ಕೇಳಲ್ಲ, ಏನು ಮಾಡಲ್ಲ. ತಂದೆ ಒಬ್ಬ ಸಚಿವನಾಗಿ ಅವರಿಗೆ ಆದಂಥ ಕೆಲವು ರೆಸ್ಟ್ರಿಕ್ಷನ್ ಇರುತ್ತೆ. ಏನು ಸಚಿವ ಅಂದರೆ ನಾವು ಇದೆಲ್ಲ ಸದಸ್ಯ ಅಲ್ವ? ನಾನು ಸಚಿವ ಅಂದರೆ ಕೋಡ್ ಬಂದ್ಬಿಟ್ಟು ಕಿರೀಟ ಹಾಕ್ಬಿಟ್ಟಿರ್ತಾರ. ದುರಹಂಕಾರದ ಪರಮಾವಧಿ ಹತ್ರ ಹೋಗ್ತಾ ಇರೋದು ಸರಿ ಇಲ್ಲ. ಅದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಯಾವ ಶಾಸಕರು ಮಾಡದೇ ಇರೋ ಆಪದನೆ ಶಂಕರಲಿಂಗೇಗೌಡರೇ ಮಾಡ್ತಾ ಇದ್ದಾರೆ. ಅದು ಬಿಜೆಪಿ ಪಕ್ಷದವ್ರು, ನೀವು ನಿಮ್ಮ ಪಕ್ಷದವರೇ ಸಚಿವರವರು, ನೀವು ಅವ್ರಿಗೆ ಹೆಚ್ಚು ಕೋಆಪರೇಟ್ ಮಾಡಬೇಕಾದ್ರೆ ಬೈತಾ ಇರೋದೇ ನೀವು. ನೇರ ನುಡಿ ನೇರ ನಡೆ ನಂದು, ನೇರವಾಗಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಉಳಿದವರೆಲ್ಲ ಅಡ್ಜಸ್ಟ್ಮೆಂಟ್ ಆಗಿದ್ರು ಅವ್ರ ಜೊತೆ. ಏನು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ನನಗೆ ಅಡ್ಜಸ್ಟ್ಮೆಂಟ್ ಆಗಿದ್ರೋ ಏನೋ ಗೊತ್ತಿಲ್ಲ. ಒಟ್ಟು ಎಲ್ಲರೂ ಬೈತಾರೆ. ಇವನ್ ದಳದವರು ಬೈತಾರೆ, ಕಾಂಗ್ರೆಸ್ನವ್ರು ಬೈತಾರೆ. ರಾಮದಾಸ್ ಮಂತ್ರಿ ಆಗಿದ ನಂತರ ನಿಮಗಾದ ದೊಡ್ಡ ಸಮಸ್ಯೆ ಏನು? ಯಾವುದೇ ಕೆಲಸಗಳು ಕೂಡ ನಮ್ಮದೇನಾದರೂ ಕೂಡ ಒಂದು ಟ್ರಾನ್ಸ್ಫರ್ಗೆ ಹಾಕಿದ್ರೆ ನನ್ನ ಕ್ಷೇತ್ರಕ್ಕೆ ಕೈ ಹಾಕೋದು, ಯಾವ್ದಾರು ಇದು ಮಾಡಿದ್ರೆ ಎಲ್ಲವೂ ಕೂಡ ಹೋಗಿ ತಿದ್ದಿ ಬರೆಸೋದು. RSS ಹೇಳವ್ರೆ ಹಂಗೆ ಹೇಳೋರು ಇದೆ ಅಂತ RSS ಅವ್ರಿಂದ ಕೈ ಹಾಕಿ ಅಂತ ಹೇಳ್ತಾರೆ. RSSನಲ್ಲಿ ಒಂದು ಶಿಸ್ತಿದೆ, ಶಿಸ್ತುಬದ್ಧವಾಗಿರ್ತಕ್ಕಂಥ RSS ಅದು. ಈಗ ತಾವೇ ನಿನ್ನೆ ಹೌಸಲ್ಲಿ ಹೇಳಿದ ಪ್ರಕಾರ, ಇತ್ತೀಚೆಗೆ ಹೌಸಲ್ಲಿ ಹೇಳಿದ್ರಿ, ಒಬ್ಬ BO ಟ್ರಾನ್ಸ್ಫರ್ನ CM ಮಾಡಿದ್ರು, ಇವ್ರು ತಡೆ ಹಾಕಿದ್ರು. ಆ ಸಿಟ್ಟು ನಿಮಗಿದೆ, ಅದಕ್ಕಾಗಿ ಇವರು ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಅಲ್ಲ, ಸಿಟ್ಟಿರಲ್ಲ. CM ಮಾಡಬೇಕಾದ್ರೆ ಇವನೇ ಯಾಕೆ ಮಾಡ್ಕಳಿಸ್ತಾ? CM ಹತ್ರ ಫೈಲ್ ಹೋಗ್ಬೇಕು ಬೇಡವಾ? ಈ ರಾಜ್ಯದ ಒಡೆಯ ಸದಾನಂದ ಗೌಡರು. ಸದಾನಂದ ಗೌಡರಲ್ಲಿ ಒಳ್ಳೆಯ ಭಾವನೆ ಇದೆ. ಎಲ್ಲರಿಗೂ ಕೂಡ ಕೆಲಸ ಮಾಡಿಕೊಡ್ತಾರೆ. ಅವರಲ್ಲಿ ಯಾವ ವಿಧವಾದ ದೋಷ ಇಲ್ಲ. ಇದುವಾಗ ಕೂಡ ಅತ್ಯುತ್ತಮವಾದ ಮುಖ್ಯಮಂತ್ರಿ ಅಂತ ಹೇಳೋದು ತಪ್ಪಾಗಲಾರ್ದು. ಅವರು 15 ವರ್ಷದಿಂದ ಶಾಸಕರು, ನೀವು 20 ವರ್ಷದಿಂದ ಶಾಸಕರು. ಬೇರೆ ಎಲ್ಲರಿಗಿಂತ ನಿಮ್ಮಿಬ್ಬರಿಗೆ ಒಬ್ರಿಗೊಬ್ರು ಹೆಚ್ಚು ಗೊತ್ತಿರಬೇಕು. ರಾಮದಾಸ್ ಏನೋ ನಿಮ್ಗೆ ಗೊತ್ತಿರುತ್ತೆ, ನೀವೇನೋದು ರಾಮದಾಸ್ ಗೊತ್ತಿರುತ್ತೆ. ನಂದೇನು ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ಲಿ. ನಂದು ತೆರೆದಿಟ್ಟ ಪುಸ್ತಕ ಪಾರದರ್ಶಕತೆ. ನನ್ನ ಜೀವನ ಪಾರದರ್ಶಕ ಜೀವನ ನನ್ನದು. ನನ್ನ ಮೇಲೆ ಏನಾದ್ರು ಅಪವಾದ ಮಾಡಲಿ, ಸ್ಪಿಟ್ ಆಡ್ತಾನೆ, ಕುಡಿತಾನೆ, ಜೂಜಾಡ್ತಾನೆ, ಏನೆಲ್ಲ ಮಾಡಲಿ, ಅವರೇನಾದರೂ ಇದ್ದರೆ ಒಂದು ಕ್ಷಣದಲ್ಲಿ ಜಾಗ್ತೀನಿ, ರಾಜೀನಾಮೆ ಕೊಟ್ಟು ಹೆಚ್ಚು ಬರ್ತೀನಿ. ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ. ಕಾರ್ಪೊರೇಟ್ರಾಗಿ, ಮೇಯರಾಗಿ, 4 ಸಾರಿ ಶಾಸಕನಾಗಿ 7-8 ಲಕ್ಷ ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ. ಬೆಳಿಗ್ಗೆ ಆಯ್ತಕ್ಕನ ಗಂಡ ಹೆಂಡತಿ ಜಗಳ, ಅಣ್ಣ ತಮ್ಮ ಜಗಳ, ಸೆಟ್ ಬ್ಯಾಕು, ಕಂದಾಯ, ಖಾತೆ, ವೃದ್ಧಾಪ್ಯ ವೇತನ, ವಿಧವಾ ಮಾಸಾಸನ, ಕೊಲೆ ಮಾಡಿದ್ರು ಬರ್ತಾರೆ, ಹೆಣ್ಮಕ್ಳಿಗೆ ಇದು ಮಾಡಿದ್ರು ಎಲ್ಲರಿಗೂ ಕೂಡ. ಆಮೇಲೆ ಮದುವೆ ಆಗಿ ಬಿಟ್ಟೋಗಿ, ಅದು ನಿಶ್ಚಿತಾರ್ಥ ಆಗಿ ಬಿಟ್ಟೋಗಿರ್ತಕ್ಕಂಥ ಮದುವೆಗಳನ್ನ ಮಾಡಿಸಿದ್ದೀನಿ. ಅದು ನೀವು ಒಬ್ಬರೇ ಕೆಲಸ ಮಾಡ್ತಾ ಇದ್ದೀರಿ, ರಾಮದಾಸ್ ಕೆಲಸ ಮಾಡ್ತಾ ಇಲ್ಲ. ಅವ್ರೇನು ಮಾಡ್ತಾರೆ ಕೆಲಸ? ಯಾರ ಕೈ ಸಿಗ್ತಾ ಇದ್ದಾನು? ಅವನಿಗೆ ಅಂಕಿಅಂಶಗಳು ಕೊಡ್ತೀನಿ, ನಾನು ಕೊಡ್ತೀನಿ ಅಂಕಿಅಂಶಗಳು ಸಹಿತವಾಗಿ. ಏನು ಮಾಡಬೇಕಿತ್ತು ನಿಮ್ಮ ಪ್ರಕಾರ? ಅವರು ಏನು ಮಾಡಬೇಕಿತ್ತು? ಈಗ ಮೈಸೂರಿನ ಅಭಿವೃದ್ಧಿ ಆಗಬೇಕಾರೆ. ಇವತ್ತು ಮೈಸೂರಿನಲ್ಲಿ ರಸ್ತೆಗಳು ಹದಗೆಟ್ಟು ಕೂತಿದೆ. ರಸ್ತೆಯಲ್ಲಿ ಗುಳಿ ಇದೆಯೋ, ಗುಳಿಯಲ್ಲಿ ರಸ್ತೆ ಇದೆಯೋ ಅಂತಕ್ಕಂಥ ಒಂದು ಜನಗಳಿಗೆ ಒಂದು ಬೇಸರ ಆಗಿದೆ. ಹಾಗಾದ್ರೆ ಅವರು ಮಂತ್ರಿಯಾಗಿ ಯಾವುದು ಒಳ್ಳೆ ಕೆಲಸ ಮಾಡಿಲ್ಲ, ಏನು ಮಾಡಲಿಲ್ಲ. ಬರೀ ಪೇಪರ್ನಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಹಾಗಾದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರು ಏನೂ ಕೆಲಸ ಮಾಡಿಲ್ಲ ಅಂತ ಅರ್ಹತೆನೇ ಇಲ್ಲ ಅವನಿಗೆ. ಸಚಿವನಾಗೋಕೆ ಅರ್ಹತೆನೇ ಇಲ್ಲ. ಆ ಅರ್ಹತೆ ನನಗಿದೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನ್ನ ಅರ್ಹತೆನ ಗುರುತಿಸಬೇಕಾಗಿತ್ತು. ಜನಸಾಮಾನ್ಯರು 4 ಸಾರಿ ಗೆಲ್ಲಿಸ್ಬೇಕಾದ್ರೆ ಸುಲಭ ಅಲ್ಲ. ಅಲ್ಲಿ ಯಾರೂ ಗೆದ್ದಿಲ್ಲ ಮೈಸೂರಿನಲ್ಲಿ. ಮೈಸೂರು ನಗರದಲ್ಲಿ 4 ಸಾರಿ ಅವನು ಗೆದ್ದಿಲ್ಲ. ಇವನೊಂದು ಸರಿ ಸೋತ. ಆಮೇಲೆ ಮನೆಗೆ ಪುಸ್ತಕ ಕೊಡೋದು, ಸಾವಿರಾರು ರೂಪಾಯಿನ ಎಲೆಕ್ಷನಲ್ಲಿ ಖರ್ಚು ಮಾಡಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಗೆದ್ದಿರೋದು ಅವನು. ನಾನು ದುಡ್ಡು ಕೊಟ್ಟಿದ್ದಿಲ್ಲ. ಸೊ ತಾವು ಈ ಆರೋಪವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ರಿ ಅವ್ರ ಮೇಲೆ? ಖಂಡಿತ ಮಾಡ್ತಾ ಇದ್ದೀನಿ. ಈಗ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ನಾನು. ಅವ್ರು ಹಾಗಾದ್ರೆ ದುಡ್ಡು ಖರ್ಚು ಮಾಡಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ. ದುಡ್ಡೇ, ಇನ್ನು ಅವನು ವೈಯಕ್ತಿಕವಾದಂಥ ವರ್ಚಸ್ಸಿಲ್ಲ ಅವನಿಗೆ. ಅರ್ಹತೆ ಇಲ್ಲದೆ ಅವರು ಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರಿ. ಹಾಗಾದ್ರೆ ಅರ್ಹತೆಗೊಳಿಸುವ ಒಳಸಂಚು ನಡೆದಿದೆ. ನೋಡಿ, ಯಡಿಯೂರಪ್ಪನವರಾಗಿ ಮುಖ್ಯಮಂತ್ರಿ ಇದ್ರು. ಬಿಜೆಪಿಗೆ ಒಂದು ಹೈಕಮಾಂಡ್ ಇದೆ, ಅದರ ಹಿಂದೆ ಒಂದು ದೊಡ್ಡ ಚಿಂತಕರ ಚಾವಡಿ ಇದೆ, RSSನವರು. ಅವರೆಲ್ಲರೂ ಕೂಡ ಯಾವುದೇ ಅರ್ಹತೆ ಇಲ್ಲದೆ ರಾಮದಾಸನ್ ಮಂತ್ರಿ ಮಾಡ್ತಾರಾ?
ಅರ್ಹತೆ ಇಲ್ಲದೆ ನಿಮ್ಮೇನು ಮಾಡ್ತಿದ್ರು? ಅಲ್ಲ ಅರ್ಹತೆ ಇದೆ ಅಂತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಅದ್ರದ್ದು ಒಂದು ಅವನದೇ ಆಗಿರ್ತಕ್ಕಂಥ ಒಂದು ಮುಖವಾಡ ಇದೆ, ಅವನು ಭ್ರಷ್ಟಾಚಾರದ ಮುಖವಾಡ ಒಂದು. ಏನು ಭ್ರಷ್ಟಾಚಾರ ಮಾಡಿದ್ದಾರೆ? ಈಗ ಮಾಡಿದಾಗ 5,000 ಎಷ್ಟು 3,000 ಈಗ ಜಮೀನು ನಮ್ಮ ತಮ್ಮ ಶಶಿಕಾಂತ್ ಬ್ರದರ್ಸ್ ಸಸಿಕಾಂತ್ ಹೆಸರಲ್ಲಿದೆ. 18 ಕೋಟಿ ರೂಪಾಯಿ ಮನೆ ಕಟ್ಟಿದ್ದಾನೆ ಈ ಗೋಕುಲಂನಲ್ಲಿ. ಎಲ್ಲಿಂದ ಬಂತು? ಏನ್ ಆಧಾರದ ಮೇಲೆ ಮಾಡ್ತಾ ಇದ್ದೀರಿ? ಏನ್ ಆಧಾರದ ಮೇಲೆ ಅವ್ರ ಮೇಲೆ? ವಿಜಯ ಭಾಸ್ಕರ್ ವರದಿ 95 ಪುಟ ಬರ್ದಿರ್ತಕ್ಕಂಥ ವರದಿ ನೀವೀಗ 3,000 ಎಕರೆ ಜಮೀನು ಅವ್ರ ಹೆಸರಲ್ಲಿದೆ ಅಂತ ತಾವು ಹೇಳ್ತೀರಿ. ಅವ್ರ ಬೆನಾಮಿ ಹೆಸರಿನಲ್ಲಿ ನೀವು ಅದನ್ನ ಪ್ರೂವ್ ಮಾಡ್ಬೇಕಿಲ್ಲ, ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ ಅವರು. ಆಗ್ಲಿ, ತೋರಿಸ್ತೀನಿ, ತಂದ್ಕೊಡ್ತೀನಿ. ಅಲ್ಲ, ವಿಜಯ ಭಾಸ್ಕರ್ ವರದಿ ತರಿಸ್ಕೊಳ್ಳಿ, ಮಾನನಷ್ಟ ಮೊಕದ್ದಮೆ ನನ್ನ ಎದುರೋದೇ ಇಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಬರ್ದು, ಗೌರಿ ಲಂಕೇಶಲ್ಲಿ ಬರ್ದಿಟ್ಟು ಇಟ್ಟಿದ್ದೀನಿ. ಅಂಕಿ ಅಂಶ ಸಹಿತವಾಗಿ ಬರ್ತಿದ್ದಾರೆ ಅಮ್ಮ. ಪತ್ರಿಕೆ ಮಾಧ್ಯಮದಲ್ಲಿ ಬರೋದಕ್ಕೂ ತಾವು ಆರೋಪ ಮಾಡೋದಕ್ಕೆ, ಅಥವಾ ನೀವೀಗ ಹೇಳಿದ್ರಿ ನನ್ನ ಆರೋಪದಲ್ಲಿ ಪ್ರಾಮಾಣಿಕತೆ ಇದೆ, ಪರಿಶುದ್ಧತೆ ಇದೆ, ಕ್ಲಿಯರ್ ಆಗಿದೆ. ಸೊ ಕಾನೂನು ಪ್ರಕಾರ ಈ ಪ್ರಾಮಾಣಿಕತೆ ಪರಿಶುದ್ಧತೆ ಕೆಲಸಕ್ಕೆ ಬರಲ್ಲ, ದಾಖಲೆ ಬಹಳ ಮುಖ್ಯ. ನಿಮ್ಮಲ್ಲಿ ಅವರು ಭ್ರಷ್ಟಾಚಾರ 5,000 ಕೋಟಿ ಹೊಡೆದಿರೋದು ನಿಮ್ಮಲ್ಲಿ ದಾಖಲೆ ಇದೆಯಾ? ಅವ್ರು 3,000 ಎಕರೆ ಜಮೀನು ಮಾಡ್ಕೊಂಡಿದ್ದಾರೆ, ಇಡೀ ಮೈಸೂರಲ್ಲಿ ಲೂಟಿ ಹೊಡಿತಾ ಇದ್ದಾರೆ ಅನ್ನೋದಕ್ಕೆ ಶಂಕರಲಿಂಗೇಗೌಡರ ಹತ್ರ ಏನು ಪ್ರೂಫ್ ಇದೆ? ನನ್ನ ಹತ್ರ ಪ್ರೂಫ್ ಇದೆ. ವಿಜಯ ಭಾಸ್ಕರ್ ವರದಿ ಒಂದೇ ಸಾಕು, ಒತ್ತಾಯಿಸ್ಲಿ. ಹಾಗಂತ ತಾವು ಯಾಕೆ ಇಲ್ಲಿವರೆಗೂ ಸುಮ್ಮನಿದ್ದೀರಿ? ತಾವು ಯಾಕೆ ಕೋರ್ಟ್ಗೆ ಹೋಗಿಲ್ಲ? ಯಾಕೆ ಕೋರ್ಟ್ಗೆ ಹೋಗ್ಲಿಲ್ಲ ನೀವು? ಮುಚ್ಚಾಗ್ತಾ ಇದ್ರೆ ಆ ವಿಜಯ ಭಾಸ್ಕರ್ ವರದಿ ಎಲ್ಲೆಲ್ಲೋ ಹೋಗಿ ಯಾವತ್ತಾದ್ರೂ ಆಟಗಾಡ್ತಾರೆ ಅವರು. ಯಾರು ಮುಚ್ಚಾಗ್ತಾ ಇರೋದು? ಯಾರು? ಇವನೇ ಮುಚ್ಚಾಕಿಸ್ತಾನೆ ಹೋಗಿ. ಅದು ರಮೇಶ್ ಕುಮಾರ್ ಇದ್ದಾಗಲೇ ಬರಬೇಕಾಯ್ತು. ಅದಕ್ಕೆ ಬೆಳಗ್ಗೆ ಹೋಗಿ ರಮೇಶ್ ಕುಮಾರ್ ಹೋಗಿ ಕಾಲು ಕಟ್ಟಿ ನಿಲ್ಲಿಸಿದ್ದದು. ಯಾರು ರಮೇಶ್ ಕುಮಾರ್? ಯಾರು? ಇದು ಇದಾಗಿ ಸ್ಪೀಕರ್ ಆಗಿದ್ರಲ್ಲ, ಆ ಟೈಮಲ್ಲೇ ಬರಬೇಕಾಗಿತ್ತು. ಆಮೇಲೆ ಜಾತಿವಾದ, ಒಕ್ಕಲಿಗರು ಎಲ್ಲ ಒಕ್ಕಲಿಗರೇ ಆಳ್ಬೇಕಂತಾರೆ. ಒಕ್ಕಲಿಗರೇ ಜಮೀನು ತಗೊಂಡಿರೋದು. ಇವತ್ತು ಸುತ್ತಮುತ್ತ ಹಳ್ಳಿಯಿಂದ ಕಂಪ್ಲೀಟ್ ಮೈಸೂರಿನ ಸುತ್ತ ಭಾಗದಲ್ಲಿರ್ತಕ್ಕಂಥ ಜಮೀನ ಅವನು ಅಲ್ಲಿ ಕುವೆಂಪು ನಗರದಲ್ಲಿ ಒಂದು ಆಫೀಸ್ ಮಾಡ್ಕೊಂಡಿದ್ದಾನೆ. ಆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಎಷ್ಟೆಷ್ಟು ದುಡ್ಡು ಬರ್ತದೆ ನನಗೆ ಗೊತ್ತು. ಹಿರಿಯ ನಾಯಕರ ಜೊತೆ ಯಾವ ರೀತಿ ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಮಾಡ್ಕೊಟ್ಟಿದ್ದೆ ನನಗೆ ಗೊತ್ತು. ಯಾವ ನಾಯಕರಿಗೆ? ನಿಮ್ಮ ಬಿಜೆಪಿ ಪಕ್ಷದ ನಾಯಕರಿಗೆ? ಹೌದು, ಬಿಜೆಪಿ ಪಕ್ಷದ ನಾಯಕರಿಗೂ ಕೂಡ ಅವರೆಲ್ಲ ಆಸ್ತಿ ಮಾಡಿಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ತಾವು ಇದನ್ನು ಬಹಿರಂಗವಾಗಿ ಹೇಳ್ತಾ ಇದ್ದೀರಿ? ಬಹಿರಂಗವಾಗಿ ಹೇಳ್ತೀನಿ ನಾನು. ಪ್ರಜ್ಞಾಪೂರ್ವಕವಾಗಿ ತಮ್ಮಲ್ಲಿ ಇದಕ್ಕೆ ಬೇಕಾದ ಮಾಹಿತಿ ಇದೆ, ದಾಖಲೆ ಇದೆ. ನೀವು ಹೇಳ್ತಾ ಇರೋದಕ್ಕೆ ದಾಖಲೆಗಳನ್ನು ಒದಗಿಸಬೇಕೆ. ಈಗ ನನ್ನೇನು ಕೂಡ ಒಬ್ರು ಫೋನ್ ಮಾಡಿದ್ರು, ಶನಿವಾರ ಬಂದು ಕೊಡ್ತೀನಿ ಅಂತ ಹೇಳಿದ್ರು. ನಾನು ಅವನ ಥರ ಕಿತಾಪತಿ ಮಾಡಿ ದಾಖಲೆ ಹುಡ್ಕೋಕೆ ಹೋಗಿಲ್ಲ, ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ರೈಟ್. ಶಂಕರಲಿಂಗೇಗೌಡರ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.